ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ, ಅಧ್ಯಾಯ 17, ಮರೆಯಾದವರಿಗೆ ಮರುಜೀವ. ಸುಮಾರು 2000 ವರ್ಷಗಳಷ್ಟು ದೀರ್ಘಕಾಲ ಜಾಡಿಯೊಂದರಲ್ಲಿ ನಿಷ್ಕ್ರಿಯವಾಗಿ ಕುಳಿತಿದ್ದ ಖರ್ಜೂರದ ಬೀಜಕ್ಕೆ ಮತ್ತೆ ಜೀವ ಬಂತು. ಆಹಾ, ಎಂಥ ಅದ್ಭುತ! ಮೆತುಸೆಲಾ ಭೂತಕಾಲಕ್ಕೆ ಜೀವಂತ ಕಿಟಕಿ ಇದ್ದಂತೆ. ಮಧ್ಯಪ್ರಾಚ್ಯದಲ್ಲಿ ಖರ್ಜೂರದ ಕಾಡು ಬೆಳೆದಿದ್ದ ಮತ್ತು ಖರ್ಜೂರವು ಆರ್ಥಿಕತೆಯ ಪ್ರಮುಖ ಅಂಗವಾಗಿದ್ದ ಕಾಲಕ್ಕೆ ತೆರೆದುಕೊಂಡ ಜೀವಂತ ಕಿಟಕಿ ಇದು. ಡಾಕ್ಟರ್ ಜೇನ್ ಗುಡಾಲ್. ಒಂದು ಅಪ್ಪಟ ಹುಚ್ಚು ಐಡಿಯಾ. ಕ್ರಿಸ್ತಶಕ 72. ರೋಮನ್ನರ ಜೀತದ ವಿರುದ್ಧ ಸಿಡಿದು ಬಂಡೆದ್ದ ಯಹೂದಿಗಳು ಮಸಾದಾದಲ್ಲಿ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅದು ಸಂಭವಿಸಿದ ಸುಮಾರು 2000 ವರ್ಷಗಳ ನಂತರ 1963 ನವೆಂಬರ್ 14 ಇಸ್ರೇಲ್ ಮಿಲಿಟರಿಯ ಮಾಜಿ ವ್ಯೂಹಾತ್ಮಕ ತಂತ್ರಗಾರ ಇಗೇಲ್ ಯದಿನ್ ಎಂಬಾತ ಮೊಟ್ಟ ಮೊದಲ ಬಾರಿಗೆ ಸಂಶೋಧಕರು ಹಾಗೂ ಸ್ವಯಂ ಸೇವಕರ ಒಂದು ತಂಡವನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಬೆಟ್ಟದ ತುತ್ತ ತುದಿಯಲ್ಲಿರುವ ಯಹೂದಿ ರೋಮನ್ ರಾಜ ಹೆರಾಡ್ ದಿ ಗ್ರೇಟ್ನ ಪ್ರಾಚೀನ ಕೋಟೆಯ ಪ್ರದೇಶ ಅದು. ಯದಿನ್ನ ತಂಡಕ್ಕೆ ಅಲ್ಲಿ ಏನು ಸಿಗಬಹುದು ಎಂದು ಗೊತ್ತಿಲ್ಲ. ಆದರೂ ಉತ್ಖನನ ನಡೆಸಿದರು. ಅಗೆಯುತ್ತಾ ಹೋದಂತೆ ಅವಶೇಷಗಳ ನಡುವೆ ಒಂದಾನೊಂದು ಕಾಲದಲ್ಲಿ ಅಲ್ಲಿ ಸಂಭವಿಸಿದ್ದ ಭಾರೀ ದುರಂತಕ್ಕೆ ಸಾಕ್ಷ್ಯಗಳು ಸಿಗತೊಡಗಿದವು. ಚೂರುಚೂರಾದ ತೈಲಚಿತ್ರಗಳು, ಸುಟ್ಟು ಕರಕಲಾದ ತೊಲೆಗಳು, ಚಿನ್ನದ ನಾಣ್ಯಗಳು, ಕಂಚಿನ ಬಾಣಗಳು ಹಾಗೂ ಹರಿದ ಬಟ್ಟೆಗಳು ಸಿಕ್ಕವು. ಅದೊಂದು ಅರಮನೆಯ ಅವಶೇಷಗಳ ಪ್ರದೇಶ. ಯದಿನ್ ಅಲ್ಲಿ ಮರದ ಅಟ್ಟಣಿಗೆ ನಿರ್ಮಿಸಿ ಬಹಳ ಎಚ್ಚರಿಕೆಯಿಂದ ಇನ್ನಷ್ಟು ಆಳಕ್ಕೆ ಅಗೆಸಿದ. ಉತ್ಖನನ ಸಾಗುತ್ತಿದ್ದಂತೆ ಒಂದು ಹಂತದಲ್ಲಿ ಅಗೆಯುವವರು ಅವನನ್ನು ಕೂಗಿ ಕರೆದರು. ಹೋಗಿ ನೋಡಿದರೆ ಅಲ್ಲೊಂದು ಸಣ್ಣ ಸ್ನಾನದ ಕೊಳ, ಅಲ್ಲಿ ರಕ್ತವನ್ನು ಹೋಲುವ ಕಪ್ಪು ಕಲೆಗಳು. ಜಾಗವನ್ನು ಸ್ವಚ್ಛಗೊಳಿಸಿದಾಗ ಅವನ ತಂಡಕ್ಕೆ ಸಣ್ಣ ವಯಸ್ಸಿನ ಮಹಿಳೆಯೊಬ್ಬಳ ಮೂಳೆಗಳು ಸಿಕ್ಕಿದವು. ಅದು ಅಲ್ಲಿ ಸಂಭವಿಸಿದ್ದ ಸಾಮೂಹಿಕ ಆತ್ಮಹತ್ಯೆಗೆ ಸಾಕ್ಷ್ಯ ಎಂದು ಸಂಶೋಧಕರು ನಂತರ ಹೇಳಿದರು. ಆ ಪ್ರದೇಶದ ಒಣ ಹವೆಯು ಮಹಿಳೆಯ ಉದ್ದನೆಯ ಕಂದು ಜಡೆಯನ್ನು ಕೂಡ 2000 ವರ್ಷದವರೆಗೆ ಕಾಪಿಟ್ಟಿತ್ತು. ಅಲ್ಲಿನ ವಾತಾವರಣ ಹಾಗೆ ಸಾವಿರಾರು ವರ್ಷಗಳಿಂದ ರಕ್ಷಿಸಿಟ್ಟಿದ್ದು ಕೇವಲ ಅವಳ ಕೂದಲೊಂದನ್ನೇ ಅಲ್ಲ. ಬೆಟ್ಟದ ತುದಿಯಲ್ಲಿ ಅವರು 34ನೇ ಹಂತದವರೆಗೆ ಅಗೆದಾಗ ಪ್ರಾಚೀನ ರೋಮನ್ನರ ಜಾಡಿಯೊಂದರ ಒಳಗೆ ಯದಿನ್ನ ತಂಡಕ್ಕೆ ಹಲವಾರು ಬೀಜಗಳು ದೊರೆತವು. ನಂತರ ವಿಜ್ಞಾನಿಗಳು ಆ ಬೀಜ ಜುಡಾಯೀನ್ ಕಾಲದ ಖರ್ಜೂರದ ಬೀಜವೆಂದು ಗುರುತಿಸಿದರು. ಆ ಜಾತಿಯ ಖರ್ಜೂರ ಸುಮಾರು 2000 ವರ್ಷಗಳ ಹಿಂದೆಯೇ ನಶಿಸಿ ಹೋಗಿತ್ತು. ಉತ್ಖನನದ ನಂತರ ಯದಿನ್ ಆ ಬೀಜಗಳನ್ನು ಇಸ್ರೇಲ್ನ ಪುರಾತತ್ವ ಇಲಾಖೆಗೆ ನೀಡಿದ. ಅದು ಅವುಗಳನ್ನು ಬಾರ್ ಇಲನ್ ಯೂನಿವರ್ಸಿಟಿಯಲ್ಲಿ ಸಂರಕ್ಷಿಸಿ ಇಟ್ಟಿತು. ದಶಕಗಳ ಕಾಲ ಯಾರೂ ಅವುಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿಲ್ಲ. ಆದರೆ 2004 ಬ್ರಿಟಿಷ್ ವಿಜ್ಞಾನಿ ಸಾರಾ ಸಲೋನ್ ಎಂಬಾಕೆ ವಿಶ್ವವಿದ್ಯಾನಿಲಯವನ್ನು ಸಂಪರ್ಕಿಸಿ ಆ ಬೀಜಗಳ ಬಗ್ಗೆ ವಿಚಾರಿಸಿದಳು. ಸಸ್ಯಶಾಸ್ತ್ರ ಹಾಗೂ ಪರಿಸರ ಶಾಸ್ತ್ರದಲ್ಲಿ ಪರಿಣತಿ ಪಡೆದಿದ್ದ ಸಲೋನ್ 10 ವರ್ಷಗಳ ಹಿಂದೆ ಮಧ್ಯಪ್ರಾಚ್ಯದ ಔಷಧೀಯ ಸಸ್ಯಗಳು ಹೇಗೆ ಮನುಷ್ಯನ ಅನೇಕ ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ ಎಂಬ ಬಗ್ಗೆ ಸಂಶೋಧನೆ ಆರಂಭಿಸಿದ್ದಳು. ಇಸ್ರೇಲ್ನಲ್ಲಿ ನಡೆದ ಬಹುತೇಕ ಎಲ್ಲ ಉತ್ಖನನಗಳಲ್ಲೂ ಸಸ್ಯಗಳಿಗೆ ಸಂಬಂಧಿಸಿದ ಅವಶೇಷಗಳು ಅರ್ಥಾತ್ ಬೀಜಗಳು ದೊರೆತಿವೆ ಎಂಬುದು ಅವಳಿಗೆ ಗೊತ್ತಿತ್ತು. ಆ ಪ್ರಾಚೀನ ಬೀಜಗಳಲ್ಲಿ ಕೆಲವಾದರೂ ಮರಳಿ ಜೀವ ತಳೆಯುವಂತೆ ಮಾಡಿದರೆ ಅವುಗಳ ವೈದ್ಯಕೀಯ ಗುಣವನ್ನು ಅಭ್ಯಾಸ ಮಾಡಬಹುದು ಎಂದು ಆಕೆ ಕಾಯುತ್ತಿದ್ದಳು. ದೇಶಾದ್ಯಂತ ಇರುವ ಪುರಾತತ್ವ ಶಾಸ್ತ್ರಜ್ಞರನ್ನೆಲ್ಲ ಮಾತನಾಡಿಸಿದ ಮೇಲೆ ಮಸಾದಾ ಉತ್ಖನನದಲ್ಲಿ ದೊರೆತ ಬೀಜಗಳು ಇಸ್ರೇಲ್ನ ಅತ್ಯಂತ ಪ್ರಸಿದ್ಧ ಪುರಾತತ್ವ ಶಾಸ್ತ್ರಜ್ಞ ಯಹದ್ ನೆತ್ಜರ್ನ ಸುಪರ್ದಿಯಲ್ಲಿವೆ ಎಂಬುದು ಸಲೋನ್ಗೆ ತಿಳಿಯಿತು. ಅವಳ ಅದೃಷ್ಟಕ್ಕೆ ಅವಳ ತಾಯಿಗೆ ನೆಟ್ಜರ್ನ ತಾಯಿಯ ಪರಿಚಯವಿತ್ತು. ಆ ಪರಿಚಯವನ್ನು ಬೆಳೆಸಿಕೊಂಡು ಇಸ್ರೇಲ್ನ ವಿಜ್ಞಾನಿಯ ಬಳಿ ಅವಳು ಮಾತುಕತೆಗೆ ಕುಳಿತಳು. ಮೊದಲಿಗೆ
ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ನಿನಗೆ ಪೂರ್ತಿ ತಲೆ ಕೆಟ್ಟಿದೆ, ಯಾಕೆ ಇದನ್ನು ಮಾಡಲು ಹೊರಟಿದ್ದೀಯೇ? ನೆರ್ಜರ್ ಕೇಳಿದ. ಯಾಕೆ ಮಾಡಬಾರದು? ಸಲೋನ್ ತನ್ನ ಯೋಜನೆ ವೈಜ್ಞಾನಿಕವಾಗಿದೆ ಎಂದು ಸಾಬೀತುಪಡಿಸುತ್ತೇನೆ ಅಂದಳು. ನಂತರ ಸಾಕಷ್ಟು ವಾದ ನಡೆದು ಅಂತೂ ನೆರ್ಜರ್ ಇಂತಹದ್ದೊಂದು ಚಿಂತನೆಗೆ ತೆರೆದುಕೊಳ್ಳಲು ಒಪ್ಪಿಕೊಂಡ. ವೈಜ್ಞಾನಿಕ ವಲಯದಲ್ಲಿ ಕೆಲ ದಶಕಗಳಿಂದ ಇಂತಹ ಸಾಕಷ್ಟು ಕಥೆಗಳು ಓಡಾಡಿದ್ದವು. ವಿಜ್ಞಾನಿಗಳು ಪ್ರಾಚೀನ ಬೀಜಗಳನ್ನು ಮೊಳಕೆ ಒಡೆಯುವಂತೆ ಮಾಡಿದ್ದಾರೆ ಎಂದು ಒಂದಷ್ಟು ದಂತಕಥೆಗಳೂ ಹರಡಿದ್ದವು. ಸಲೋನ್ ಅವುಗಳ ಬೆನ್ನು ಹತ್ತಿದಾಗ ಅವುಗಳಲ್ಲಿ ಬಹಳಷ್ಟು ಕಥೆಗಳು ಸುಳ್ಳು ಎಂಬುದು ತಿಳಿಯಿತು. ಆದರೆ ಅವುಗಳಲ್ಲಿ ಕೆಲ ಕಥೆಗಳು ನಿಜವೂ ಇದ್ದವು. ಉದಾಹರಣೆಗೆ 1955ರಲ್ಲಿ UCLAಯ ಜೇನ್ ಶನ್ ಮಿಲ್ಲರ್ ಹಾಗೂ ಅಂತಾರಾಷ್ಟ್ರೀಯ ಸಸ್ಯಶಾಸ್ತ್ರಜ್ಞರ ತಂಡವೊಂದು 1300 ವರ್ಷಗಳ ಹಿಂದಿನ ಪವಿತ್ರ ಕಮಲದ ಬೀಜವೊಂದು ಮೊಳಕೆ ಒಡೆಯುವಂತೆ ಮಾಡಿದ್ದರು. ಜೇನ್ ಶನ್ ಆ ಬೀಜವನ್ನು ಉತ್ತರ ಚೀನಾದ ಒಣ ಸರೋವರದ ಅಂಗಳದಿಂದ ತಂದಿದ್ದಳು. ಆದರೆ ಯಾರೂ ನಶಿಸಿ ಹೋದ ಸಸ್ಯ ಪ್ರಭೇದಕ್ಕೆ ಮರುಜೀವ ನೀಡಿರಲಿಲ್ಲ. 6 ತಿಂಗಳ ಸಂಶೋಧನೆಯ ನಂತರ ಸಲೋನ್ ತಾನು ಕಂಡುಹಿಡಿದ ಸಂಗತಿಗಳ ಜೊತೆಗೆ ಮತ್ತೆ ನೆರ್ಜರ್ನನ್ನು ಭೇಟಿ ಮಾಡಿದಳು. ಈ ಬಾರಿ ಅವನು ಅವಳ ಸಂಶೋಧನೆಯಿಂದ ಪ್ರಭಾವಿತನಾಗಿದ್ದ. ಎಷ್ಟು ಪ್ರಭಾವಿತನಾಗಿದ್ದ ಅಂದರೆ ತಕ್ಷಣವೇ ಅವನು ಬಾರ್ ಇಲಾನ್ ಯೂನಿವರ್ಸಿಟಿಯಲ್ಲಿ ಸಸ್ಯಶಾಸ್ತ್ರ ಹಾಗೂ ಪುರಾತತ್ವ ಸಸ್ಯಶಾಸ್ತ್ರದ ಪ್ರೊಫೆಸರ್ ಆಗಿರುವ ಮೊರ್ಡೆಶೈ ಕಿಸ್ಲೆವ್ ಬಳಿ ಇರುವ ಪ್ರಾಚೀನ ಖರ್ಜೂರದ ಬೀಜಗಳು ಅವಳಿಗೆ ಸಿಗುವಂತೆ ವ್ಯವಸ್ಥೆ ಮಾಡಿಸಿದ. 2005ರ ನವೆಂಬರ್ನಲ್ಲಿ ಸ್ವತಃ ಕಿಸ್ಲೆವ್ ಅವರೇ ಜೆರೂಸಲೆಂನ ಪುರಾತನ ಪಟ್ಟಣವಾದ ಯೆಮಿನ್ ಮೋಶೆಯಲ್ಲಿರುವ ಸಲೋನ್ನ ಮನೆಗೆ ಬಂದರು. ಅವರ ಕೈಲಿ ಲೇಬಲ್ ಅಂಟಿಸಿದ ಹಲವಾರು ಪ್ಲಾಸ್ಟಿಕ್ ಕಂಟೈನರ್ಗಳು ಇದ್ದವು. ಸಲೋನ್ ಅವರಿಗೆ ಚಹಾ ನೀಡಿದಳು. ಇಬ್ಬರೂ ಒಂದೆಡೆ ಕುಳಿತು ಬೀಜಗಳ ಬಗ್ಗೆ ಚರ್ಚಿಸಿದರು. ಕಿಸ್ಲೆವ್ ತಂದಿದ್ದ ಬೀಜಗಳನ್ನು ಮೊದಲ ಬಾರಿ ಅವಳು ನೋಡಿದಾಗ ಒಂಥರ ವಿಲಕ್ಷಣ ಸಂತೋಷ ಆವರಿಸಿತು. ಸಾವಿರಾರು ವರ್ಷಗಳಿಂದ ಮನುಷ್ಯರು ಸ್ಪರ್ಶಿಸಿರದಿದ್ದ ವಸ್ತುವನ್ನು ಮೊದಲ ಬಾರಿಗೆ ಕೈಯಲ್ಲಿ ಹಿಡಿದುಕೊಳ್ಳುವುದಿದೆಯಲ್ಲ, ಅದರ ಥ್ರಿಲ್ ಏನು ಎಂಬುದನ್ನು ಹೇಗೆ ಹೇಳಲಿ ಎನ್ನುತ್ತಾಳೆ ಸಲೋನ್. ಅಲ್ಲಿಗೆ ಯಹೂದಿಗಳ ಇತಿಹಾಸದ ಕುರಿತಾದ ಪ್ರಶ್ನೆಯ ರೂಪದಲ್ಲಿ ಆರಂಭವಾದ ವಿಚಾರವೊಂದು ಬಹಳ ಹಿಂದೆ ಸತ್ತು ಹೋದ ಸಸ್ಯ ಪ್ರಭೇದವೊಂದರ ಶೋಧವಾಗಿ ರೂಪಾಂತರವಾಗಿತ್ತು. ಜೊತೆಗೆ ಅವಸಾನದ ಅರ್ಥವನ್ನು ಮನುಷ್ಯರು ಗ್ರಹಿಸುವ ರೀತಿಯನ್ನೇ ಬದಲಿಸಲು ಹೊರಟಿತ್ತು. ಹಾಲು ಮತ್ತು ಜೇನಿನ ನೆಲದಲ್ಲಿ ಹುಚ್ಚು ವಿಜ್ಞಾನಿ. ಸಾಕಷ್ಟು ವಿಟಮಿನ್ಗಳು, ಖನಿಜಗಳು, ಪೋಷಕಾಂಶಗಳು ಹಾಗೂ ಹೆಚ್ಚು ನಾರಿನಾಂಶವನ್ನು ಹೊಂದಿರುವ ಜುಡಾಯಿನ್ ಖರ್ಜೂರ ಪ್ರಾಚೀನ ಮೆಡಿಟರೇನಿಯನ್ ಪ್ರದೇಶದಲ್ಲಿ ವಾಸಿಸುವ ಜನರ ಬಹುಮುಖ್ಯ ಆಹಾರಗಳಲ್ಲಿ ಒಂದಾಗಿತ್ತು. ಇತಿಹಾಸಕಾರರ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಗೆಲಿಲಿ ಸಮುದ್ರದಿಂದ ಹಿಡಿದು ಡೆಡ್ ಸೀವರೆಗಿನ ಪವಿತ್ರ ಭೂಮಿಯನ್ನು ಖರ್ಜೂರದ ಕಾಡುಗಳು ಆವರಿಸಿದ್ದವು. ಆ ಪ್ರದೇಶದ ಜನರ ಅನೇಕ ಅಗತ್ಯಗಳನ್ನು ಈ ಖರ್ಜೂರದ ಮರಗಳೇ ಪೂರೈಸುತ್ತಿದ್ದವು. ಕೆಲವರು ಖರ್ಜೂರದ ರಸದಿಂದ ವೈನ್ ತಯಾರಿಸುತ್ತಿದ್ದರು. ಇನ್ನು ಕೆಲವರು ಖರ್ಜೂರದ ಮರದ ರೆಂಬೆಗಳನ್ನು ಮನೆಗಳ ನಿರ್ಮಾಣಕ್ಕೆ ಬಳಸುತ್ತಿದ್ದರು. ಬೈಬಲ್ನಲ್ಲಿ ಇಸ್ರೇಲನ್ನು ಬಣ್ಣಿಸುವಾಗ ಹೇಳುವ ಹಾಲು ಹಾಗೂ ಜೇನಿನ ನಾಡು ಎಂಬುದು ವಾಸ್ತವವಾಗಿ ಜೇನ್ನೊಣಗಳ ಬಗ್ಗೆ ಹೇಳಿದ್ದಲ್ಲ, ಅದು ಖರ್ಜೂರದ ಬಗ್ಗೆ ಹೇಳಿದ್ದು. ಲೆವಿಟಿಕಸ್ ಪುಸ್ತಕದ ಪ್ರಕಾರ ಇಸ್ರೇಲಿಗಳು ಸುಗ್ಗಿಯ ಸಮಯದಲ್ಲಿ ಆಚರಿಸುವ ಹಬ್ಬದಲ್ಲಿ ಖರ್ಜೂರದ ಗೆಲ್ಲುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಮೊದಲ ಹಾಗೂ 2ನೇ ಶತಮಾನದಲ್ಲಿ ರೋಮನ್ನರು ಇಸ್ರೇಲಿಗಳನ್ನು ಅವರ ಮಾತೃಭೂಮಿಯಿಂದ ಓಡಿಸಿದಾಗ ಯಹೂದಿಗಳು ಖರ್ಜೂರದ ಗಿಡ ಮತ್ತು ಬೀಜಗಳನ್ನು ತಮ್ಮ ಜೊತೆ ಹೊತ್ತೊಯ್ದರು. ಆದರೆ ಯಹೂದಿಗಳು ವನವಾಸಕ್ಕೆ ಹೋದ ಮೇಲೆ ಕೆಲ ಸಮಯದಲ್ಲೇ ಜುಡಾಯಿನ್ ಖರ್ಜೂರ ಅಳಿವಿನ ಅಂಚಿಗೆ ಸರಿಯಿತು. ಏಕೆ ಎಂಬುದು ತಜ್ಞರಿಗೆ ಇನ್ನೂ ಗೊತ್ತಿಲ್ಲ. ಆದರೆ ಜಿಯೋನಿಸ್ಟ್ ಚಳುವಳಿಯ ನೇತಾರರು 19ನೇ ಶತಮಾನದ ಕೊನೆಯಲ್ಲಿ ಇಸ್ರೇಲ್ಗೆ ಮರಳುವಾಗ ಇರಾಕ್, ಮೊರಕ್ಕೋ ಮತ್ತು ಈಜಿಪ್ಟ್ನಿಂದ ಕ್ಯಾಲಿಫೋರ್ನಿಯಾ ಮೂಲಕ ಖರ್ಜೂರದ ಗಿಡಗಳನ್ನು ತಮ್ಮ ಜೊತೆಗೆ ತಂದರು ಎಂಬುದು ಮಾತ್ರ ಅವರಿಗೆ ಗೊತ್ತು. ಸಲೋನ್ ಇಸ್ರೇಲ್ನ ವಿಶಿಷ್ಟ ಪ್ರಭೇದದ ಖರ್ಜೂರದ ಗಿಡಗಳನ್ನು ದೇಶಾದ್ಯಂತ ಮತ್ತೆ ನೆಟ್ಟು ಬೆಳೆಸಬೇಕು ಎಂದು ಹೊರಟಿದ್ದಳು. ಆದರೆ ಹೇಗೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ಹೀಗಾಗಿ
ಮೊದಲಿಗೆ ಇಸ್ರೇಲ್ನ ಅತ್ಯಂತ ಪ್ರಸಿದ್ಧ ಸುಸ್ಥಿರ ಕೃಷಿ ತಜ್ಞೆ ಎಲೆನ್ ಸೊಲೋವಿಯನ್ನು ಸಂಪರ್ಕಿಸಿದಳು. ಆಕೆಯೂ ಮೂರ್ಖಳೆ. ಆಕೆಯೂ ಖರ್ಜೂರದ ಬಗ್ಗೆ ಬಹಳ ಪ್ರೀತಿ ಹೊಂದಿರುವ ಕೃಷಿ ತಜ್ಞೆಯೇ ಆಗಿದ್ದುದು ಅನುಕೂಲವಾಯಿತು. ಸಲೋನ್ ಫೋನ್ನಲ್ಲಿ ಸೊಲೋವಿ ಬಳಿ ತನ್ನ ಯೋಜನೆಯನ್ನು ಹೇಳಿಕೊಂಡಾಗ ಮೊದಲು ಆಕೆಗೆ ನಂಬುವುದಕ್ಕೇ ಆಗಲಿಲ್ಲ. ನಾನು ಏನು ಮಾಡಬೇಕು ಅಂತ ಹೇಳ್ತಿದ್ದೀರಿ ಎಂದು ಮತ್ತೆ ಮತ್ತೆ ಕೇಳಿದಳು. ನೋಡಿ, ಇದು ಅಸಾಧ್ಯವೇನೂ ಅಲ್ಲ, ಸ್ವಲ್ಪ ಜಾಸ್ತಿ ಸಮಯ ಹಿಡಿಯಬಹುದು ಅಷ್ಟೇ ಎಂದು ಸಲೋನ್ ಹೇಳಿದಳು. ನಂತರ ಸಲೋನ್ ಪ್ರಾಚೀನ ಬೀಜಗಳಿಗೆ ಮರುಜೀವ ನೀಡಿದ ಕೆಲ ಐತಿಹಾಸಿಕ ಉದಾಹರಣೆಗಳನ್ನು ಸೋಲೋವಿಗೆ ಹೇಳಿದಳು. ಶೆನ್ ಮಿಲ್ಲರ್ ಪುರಾತನ ಕಮಲದ ಹೂಗಳ ಬೀಜವನ್ನು ಮೊಳಕೆ ಒಡೆಸಿದ ಕತೆ ಹಾಗೂ ಅಮೆರಿಕದ ಮೂಲ ನಿವಾಸಿಗಳು ಸೋರೆ ಬುರುಡೆಯೊಳಗೆ ಸಂಗ್ರಹಿಸಿಟ್ಟಿದ್ದ ಬೀಜಗಳನ್ನು ಸಾವಿರಾರು ವರ್ಷಗಳ ನಂತರ ಪುರಾತತ್ವ ಶಾಸ್ತ್ರಜ್ಞರು ಪತ್ತೆ ಹಚ್ಚಿ ಮೊಳಕೆ ಬರೆಸಿದ ಕತೆಗಳನ್ನು ಹೇಳಿದಳು. ಅವುಗಳನ್ನು ಕೇಳಿ ಸೋಲೋವಿಗೆ ನಂಬಿಕೆ ಬಂತು. ನಾನು ಕೂಡ ಯಾವಾಗಲೂ ಇಂತಹ ಹುಚ್ಚುಚ್ಚು ಕೆಲಸಗಳನ್ನೇ ಮಾಡುತ್ತಿರುತ್ತೇನೆ ಅಂದಳು. ಒಣಗಿ ಸಟ್ಟಾಗಿರುವ ಖರ್ಜೂರದ ಬೀಜಗಳನ್ನು ಮತ್ತೆ ಮೊಳಕೆಯೊಡೆಯುವಂತೆ ಮಾಡುವುದು ಹೇಗೆ ಎಂಬ ಬಗ್ಗೆ ಸೋಲೋವಿ ಸುಮಾರು 3 ತಿಂಗಳ ಕಾಲ ಯೋಚಿಸಿ ಒಂದು ಯೋಜನೆ ಸಿದ್ಧಪಡಿಸಿದಳು. ಮೊದಲಿಗೆ ಅವಳು ಆ ಬೀಜಗಳನ್ನು ಬೆಚ್ಚನೆಯ ನೀರಿನಲ್ಲಿ ತೊಳೆದು ಬೀಜದ ಕವಚವನ್ನು ಮೃದುಗೊಳಿಸಿದಳು. ನಂತರ ಅವುಗಳಿಗೆ ಹಾರ್ಮೋನ್ ಉಪಚಾರ ಮಾಡಿದಳು. ಕೊನೆಗೆ ಎಂಜೈಮ್ಗಳು ಮತ್ತು ಪೋಷಕಾಂಶಗಳಿಂದ ಕೂಡಿದ ಗೊಬ್ಬರದಲ್ಲಿ ಇರಿಸಿದಳು. ನಂತರ ಉತ್ತಮ ಪೋಷಕಾಂಶದಿಂದ ಕೂಡಿದ ಮಣ್ಣಿನ ಕುಂಭದಲ್ಲಿ ಬಿತ್ತಿದಳು. ಅದಕ್ಕೆ ಹನಿ ನೀರಾವರಿ ವ್ಯವಸ್ಥೆ ಮಾಡಿದಳು. ನಂತರ ಹೆಚ್ಚು ಕಮ್ಮಿ ಅದನ್ನು ಮರೆತೇ ಬಿಟ್ಟಳು. ತನ್ನ ಪ್ರಯೋಗ ಫಲ ನೀಡುತ್ತದೆ ಎಂಬ ಯಾವ ನಂಬಿಕೆಯೂ ಅವಳಿಗೆ ಇರಲಿಲ್ಲ. ಆದರೂ ಒಳ್ಳೆಯದಾಗಲಿ ಎಂದು 2005 ಜನವರಿ 19ರಂದು ಯಹೂದಿಗಳ ಹಸಿರು ಹಬ್ಬವಾದ ತೂಬಾ ಶೇವತ್ ದಿನವೇ ಬೀಜಗಳನ್ನು ನೆಟ್ಟಿದ್ದಳು. ಹಿಂದೆಲ್ಲ ಇದೇ ಗಿಡಗಳೇ ಮರಗಿಡಗಳಾಗಲು ಇದೇ ದಿನವೇ ಮರಗಿಡಗಳು ಚಳಿಗಾಲದ ನಿಷ್ಕ್ರಿಯತೆಯಿಂದ ಮರಳಿ ಜೀವಂತಿಕೆ ಪಡೆಯುತ್ತಿದ್ದವು. 6 ವಾರಗಳ ನಂತರ ಸೋಲೋವಿ ಒಂದು ದಿನ ತನ್ನ ಕಣ್ಣುಗಳನ್ನು ತಾನೇ ನಂಬದಾದಳು. ಅಚ್ಚರಿ ಎಂಬಂತೆ ಅವಳು ನೆಟ್ಟಿದ್ದ ಹಲವು ಬೀಜಗಳಲ್ಲಿ ಒಂದು ಬೀಜದಿಂದ ಮೊಳಕೆ ಹೊರಬಂದಿತ್ತು. ನಾನು ನೆಲದ ಮೇಲೇ ಇರಲಿಲ್ಲ. ನಂತರ 3 ದಿನಕ್ಕೊಮ್ಮೆ ಅದನ್ನು ಗಮನಿಸುವ ಬದಲು ಪ್ರತಿ ಅರ್ಧ ತಾಸಿಗೊಮ್ಮೆ ಮೊಳಕೆ ಎಷ್ಟು ದೊಡ್ಡದಾಯಿತು ಎಂದು ನೋಡತೊಡಗಿದ್ದೆ ಎಂದು ಸೋಲೋವಿ ನೆನಪಿಸಿಕೊಳ್ಳುತ್ತಾಳೆ. ಮೊದಲ 2 ಎಲೆಗಳು ಹೆಚ್ಚು ಕಮ್ಮಿ ಬಿಳಿ ಬಣ್ಣದಲ್ಲಿ ಇದ್ದವು. ಅವುಗಳಿಗೆ ಸರಿಯಾದ ಆಕಾರವೂ ಇರಲಿಲ್ಲ. ಬಿಳಿಚಿಕೊಂಡಂತೆ ಸಪಾಟಾಗಿ ಕಾಣಿಸುತ್ತಿದ್ದವು. ಆದರೆ 3ನೇ ಎಲೆ ಮತ್ತು ನಂತರ ಚಿಗುರಿದ ಎಲ್ಲಾ ಎಲೆಗಳು ಸಾಮಾನ್ಯ ಖರ್ಜೂರದ ಗಿಡಗಳ ಚಿಗುರಿನಂತೆ ಆರೋಗ್ಯವಾಗಿ ತೋರುತ್ತಿದ್ದವು. ಸೋಲೋವಿ ಬಿತ್ತಿದ ಒಂದು ಬೀಜವನ್ನು ಹೊರತುಪಡಿಸಿ ಇನ್ನಾವುದೇ ಬೀಜ ಮೊಳಕೆ ಒಡೆಯಲಿಲ್ಲ. ಮೊಳಕೆಯೊಡೆದ ಒಂದು ಬೀಜ ಕೂಡ ಸಸಿಯಾಗಿ ಬದುಕುಳಿಯುತ್ತದೆ ಎಂಬುದು ಅವಳಿಗೆ ಖಾತ್ರಿಯಾಗಿದ್ದು ಜೂನ್ ವೇಳೆಗೆ ಅದೊಂದು ಪವಾಡದಂತೆ ಘಟಿಸಿತ್ತು ಎನ್ನುತ್ತಾಳೆ ಸೋಲೋವಿ. ಸಲೋನ್ ಮತ್ತು ಸೋಲೋವಿ ಏನು ಮಾಡಲು ಹೊರಟಿದ್ದಾರೆ ಎಂಬುದನ್ನು ಕೇಳಿದ ಅವರ ಸಹೋದ್ಯೋಗಿಗಳು ಇದೆಲ್ಲ ಸಾಧ್ಯವೇ ಎಂದು ಅನುಮಾನ ವ್ಯಕ್ತಪಡಿಸಿದರು. ಇನ್ನೊಂದಷ್ಟು ಜನರು ಇವರಿಗೆ ಹುಚ್ಚು ಹಿಡಿದಿದೆ ಎಂದರು. ಮತ್ತೆ ಕೆಲವರು ನಿಜವಾಗಿಯೂ ಇವರು ಹೇಳುತ್ತಿರುವಂತೆ ಮೊಳಕೆಯೊಡೆದ ಬೀಜ ಅಷ್ಟೊಂದು ಹಳೆಯದೇ ಎಂದು ಶಂಕಿಸಿದರು. ಅವರೆಲ್ಲರ ಅಭಿಪ್ರಾಯ ತಪ್ಪು ಎಂದು ಸಾಬೀತುಪಡಿಸಲು ಈ ಇಬ್ಬರು ವಿಜ್ಞಾನಿಗಳು ಮೊಳಕೆಯೊಡೆದ ಬೀಜದ ಸಣ್ಣ ಚೂರೊಂದನ್ನು ಸ್ವಿಟ್ಜರ್ಲೆಂಡಿಗೆ DNA ಟೆಸ್ಟ್ ಮಾಡಲು ಕಳಿಸಿದರು. ಅಲ್ಲಿ ಪರೀಕ್ಷೆ ನಡೆಸಿದ ನಂತರ ಇದು 1990 ವರ್ಷ ಹಳೆಯ ಬೀಜ, ಹೆಚ್ಚೆಂದರೆ 50 ವರ್ಷ ಆಚೀಚೆ ಇರಬಹುದು ಎಂಬ ಫಲಿತಾಂಶ ಬಂತು. ಅಂದರೆ ಅವಳು ನೆಟ್ಟ ಬೀಜ ಕ್ರಿಸ್ತಪೂರ್ವ 35 ಮತ್ತು ಕ್ರಿಸ್ತಶಕ 65ರ ನಡುವಿನ ಕಾಲಘಟ್ಟದ್ದಾಗಿತ್ತು. ರೋಮನ್ನರ ದಾಳಿಗಿಂತ ಕೊಂಚ ಮುಂಚಿನ ಸಮಯ ಅದು. ಅದರೊಂದಿಗೆ ಇದು ಜಗತ್ತಿನಲ್ಲಿ ಮೊಳಕೆಯೊಡೆದ ಅತ್ಯಂತ ಹಳೆಯ ಬೀಜ ಎಂಬ ದಾಖಲೆ ನಿರ್ಮಿಸಿತು. ಮೊದಲ 2 ವರ್ಷಗಳಷ್ಟು ಕಾಲ ಸೋಲೋವಿ ಈ ಸಸಿಯನ್ನು ತನ್ನ ನರ್ಸರಿಯಲ್ಲಿ ಪ್ರತ್ಯೇಕವಾಗಿ ಇರಿಸಿ ಪೋಷಣೆ ಮಾಡಿದಳು. ಆಧುನಿಕ ಕಾಲದ ಯಾವುದೇ ರೋಗ ಅದಕ್ಕೆ ತಗುಲದಂತೆ ರಕ್ಷಿಸಲು ಹಾಗೆ ಮಾಡಬೇಕಾಗಿತ್ತು. ನಂತರ ಅಲ್ಲಿಂದ ಹೊರಟು ಇವತ್ತು ಅದು ಎಲ್ಲಿದೆಯೋ ಅಲ್ಲಿ ನೆಟ್ಟಳು. ಅದಕ್ಕೊಂದು ಭದ್ರ ಬೇಲಿ ಹಾಕಲಾಯಿತು.
ಆ ಬೇಲಿಗೆ ಅತ್ಯಾಧುನಿಕ ಮೋಷನ್ ಡಿಟೆಕ್ಟರ್ ಅಳವಡಿಸಿದರು. ಸಲೋನ್ ಮತ್ತು ಸೋಲೋವಿ ಅದಕ್ಕೆ ಮೆತುಸೆಲಾಹ್ ಎಂದು ಹೆಸರಿಟ್ಟರು. ಬೈಬಲ್ನಲ್ಲಿ ಬರುವ ಅತ್ಯಂತ ಪುರಾತನವಾದ 969 ವರ್ಷಗಳ ಕಾಲ ಬದುಕಿದ ವ್ಯಕ್ತಿಯ ಹೆಸರು ಮೆತುಸಲಾಹ್. ಇಂದು 10 ಅಡಿ ಎತ್ತರಕ್ಕೆ ಬೆಳೆದ ಈ ಮರ ಹಾಗೂ ಅದರ ಹಸಿರು ಎಲೆಗಳು ಎಷ್ಟು ಜನಪ್ರಿಯವಾಗಿದೆ ಎಂದರೆ ಇದೊಂದು ಪ್ರವಾಸಿ ತಾಣವೇ ಆಗಿಬಿಟ್ಟಿದೆ ಎನ್ನುತ್ತಾರೆ ಎಲೈನ್ ಸೋಲೋವಿಯ ಪತಿ ಮೈಕಲ್ ಸೋಲೋವಿ. ಒಂದೇ ಒಂದು ಸಮಸ್ಯೆ ಎದುರಾಗಿದೆ. ಏನಾಗಿದೆ ಅಂದರೆ ಮೆತುಸೆಲಾಹ್ ಗಂಡು ಖರ್ಜೂರದ ಗಿಡ. ಅದು ಪರಾಗರೇಣುಗಳನ್ನು ಮಾತ್ರ ಉತ್ಪತ್ತಿ ಮಾಡುತ್ತದೆ. ಅದರ ಜಾತಿಯ ಹೆಣ್ಣು ಗಿಡ ಇದ್ದಿದ್ದರೆ ಅದು ಖರ್ಜೂರದ ಹಣ್ಣುಗಳನ್ನು ಬಿಡುತ್ತಿತ್ತು. ವಾಸ್ತವವಾಗಿ ಖರ್ಜೂರದ ಉದ್ದಿಮೆಯಲ್ಲಿ ಗಂಡಸರ ಅಗತ್ಯವೇ ಇಲ್ಲ ಎಂದು ಸಲೋನ್ ಹೇಳುತ್ತಾಳೆ. ಖುಷಿಯ ವಿಚಾರವೆಂದರೆ ಸೋಲೋವಿ ಇನ್ನೂ 6 ಖರ್ಜೂರದ ಬೀಜಗಳನ್ನು ಯಶಸ್ವಿಯಾಗಿ ಮೊಳಕೆ ಬರೆಸಿದ್ದಾಳೆ. ಹಾಗೆಯೇ ಆ ಪ್ರದೇಶದಲ್ಲಿರುವ ಇನ್ನಷ್ಟು ಗಿಡಗಳನ್ನು ಬೆಳೆಸಿದ್ದಾಳೆ. ಈ ಗಿಡಗಳ ಪೈಕಿ ಮೆತುಸೆಲಾಹ್ಗೆ ಒಂದು ಹೆಣ್ಣು ಸಂಗಾತಿಯನ್ನು ಅವಳು ಬೆಳೆಸಿದ್ದಾಳೆಯೇ ಎಂಬುದು ಮುಂದಿನ ಕೆಲವು ವರ್ಷಗಳಲ್ಲಿ ಗೊತ್ತಾಗುತ್ತದೆ. 6 ಬೀಜಗಳಲ್ಲಿ ಒಂದಾದರೂ ಹೆಣ್ಣಾಗಿದ್ದರೆ ಮೆತುಸೆಲಾಹ್ನ ಪರಾಗರೇಣುಗಳು ಫಲಿತು ಖರ್ಜೂರವಾಗುವುದಕ್ಕೆ ವೇದಿಕೆ ದೊರೆತಂತಾಗುತ್ತದೆ. 6 ಬೀಜಗಳಲ್ಲಿ ಒಂದಾದರೂ ಹೆಣ್ಣಾಗಿದ್ದರೆ ಮೆತುಸೆಲಾಹ್ನ ಪರಾಗರೇಣುಗಳು ಫಲಿತು ಖರ್ಜೂರವಾಗುವುದಕ್ಕೆ ವೇದಿಕೆ ದೊರೆತಂತಾಗುತ್ತದೆ. ತಜ್ಞರ ಪ್ರಕಾರ ಮೆತುಸೆಲಾಹ್ನ ಲಿಂಗ ಗಂಡಾಗಿರುವುದು ವಾಸ್ತವವಾಗಿ ಒಳ್ಳೆಯದೇ. ಏಕೆಂದರೆ ಗಂಡು ಗಿಡಗಳು ಪರಾಗರೇಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ರಿಯಾದ್ನಲ್ಲಿರುವ ಕಿಂಗ್ ಸೌದ್ ವಿಶ್ವವಿದ್ಯಾನಿಲಯದ ಮಾಜಿ ಪ್ರೊಫೆಸರ್ ಹಾಗೂ ಖರ್ಜೂರದ ತಜ್ಞೆ ಪೋಲನಾ ವಿದ್ಯಾಸಾಗರ್ ಅವರು ಜುಡಾಯೀನ್ ಖರ್ಜೂರದ ಮರುಹುಟ್ಟಿನ ಬಗ್ಗೆ ಬಹಳ ಸಂತೋಷಗೊಂಡಿದ್ದಾರೆ. 2000 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಸತ್ವಯುತ ಬೀಜವೊಂದಕ್ಕೆ ಮರುಜೀವ ನೀಡಲಾಗಿದೆ. ಇದೊಂದು ಹೊಸ ರೀತಿಯ ಐಡಿಯಾ. ಇದು ಹಲವಾರು ತಂತ್ರಜ್ಞಾನಗಳ ಸೃಷ್ಟಿಗೆ ಕಾರಣವಾಗಬಹುದು ಎನ್ನುತ್ತಾರೆ ಅವರು. ಪ್ರೊಫೆಸರ್ ವಿದ್ಯಾಸಾಗರ್ ಪ್ರಕಾರ ಅರಬ್ ಜಗತ್ತಿಗೆ, ವಿಶೇಷವಾಗಿ UAEಗೆ ಈ ಹೊಸ ಬೆಳವಣಿಗೆ ಬಹಳ ಆಸಕ್ತಿ ಇದೆ. ಈಗ ಬೆಳೆಯುತ್ತಿರುವ ಖರ್ಜೂರಕ್ಕೆ ಮೆತುಸೆಲಾಹ್ನ ಪರಾಗರೇಣುಗಳನ್ನು ಸಂಕರಗೊಳಿಸಿ ಅತ್ಯುತ್ತಮ ಗುಣಮಟ್ಟದ ಖರ್ಜೂರ ಪಡೆಯಲು ಸಾಧ್ಯವೇ ಎಂದು ಪ್ರಯತ್ನಿಸಲು ಒಂದಷ್ಟು ಜನ ಮುಂದೆ ಬರುತ್ತಾರೆ. ಇನ್ನು ಸಲೋನ್ ಮತ್ತು ಸೋಲೋವಿಗೆ ಇನ್ನೊಂದು ಪ್ರಾಚೀನ ಬೀಜ ಮೊಳಕೆಯೊಡೆದು ಅದು ಹೆಣ್ಣು ಗಿಡವಾಗಿ ಮೆತುಸೆಲಾಹ್ನ ಪರಾಗರೇಣುವಿನ ಜೊತೆ ಸೇರಿ ಆ ಗಿಡದಲ್ಲಿ ಖರ್ಜೂರದ ಹಣ್ಣು ಬಿಟ್ಟರೆ ಅದಕ್ಕೆ ಏನೆಂದು ಕರೆಯಬೇಕು ಎಂಬುದೇ ದೊಡ್ಡ ಚಿಂತೆ. ನೀವದನ್ನು ಯೇಸುಕ್ರಿಸ್ತನ ಖರ್ಜೂರ, ಜೀಸಸ್ ಡೇಟ್ಸ್ ಎಂದು ಕರೆಯಬೇಕೆಂದು ಕೆಲವರು ಹೇಳುತ್ತಿದ್ದಾರೆ. ಏನು ಹೆಸರಿಡಬೇಕೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಾವು ಅದಕ್ಕೆ ಹೆರಾಲ್ಡ್ ಡೇಟ್ಸ್ ಎಂದು ಹೆಸರಿಟ್ಟರೆ ಬಹುಶಃ ಯಾರೂ ಅದನ್ನು ತಿನ್ನದೆ ಹೋಗಬಹುದು ಎನ್ನುತ್ತಾಳೆ ಸೋಲೋವಿ. ಬೈಬಲ್ ಕಾಲದ ಔಷಧಿ ಜುಡಾಯೀನ್ ಖರ್ಜೂರಕ್ಕೆ ಮರುಜೀವ ನೀಡಿದ ಮೇಲೆ ಸಲೋನ್ ಹಾಗೂ ಸೋಲೋವಿ ಅದೇ ತಂತ್ರಜ್ಞಾನವನ್ನು ಇನ್ನೂ ಹಲವಾರು ನಶಿಸಿದ ಹಾಗೂ ಅಳಿವಿನ ಅಂಚಿನಲ್ಲಿರುವ ಸಸ್ಯಗಳ ಮೇಲೆ ಪ್ರಯೋಗಿಸಿದ್ದಾರೆ. 3 ಖಂಡಗಳ ಪುರಾತತ್ವ ಶಾಸ್ತ್ರಜ್ಞರು, ವಂಶವಾಹಿ ತಜ್ಞರು ಹಾಗೂ ರೇಡಿಯೋ ಕಾರ್ಬನ್ ತಜ್ಞರ ಒಂದು ದೊಡ್ಡ ತಂಡ ಪ್ರಾಚೀನ ಬೀಜಗಳ ಮೇಲೆ ಈಗ ಸಂಶೋಧನೆಯಲ್ಲಿ ತೊಡಗಿದೆ. ಅದರ ನೇತೃತ್ವವನ್ನು ಸಲೋನ್ ವಹಿಸಿದ್ದಾಳೆ. ಪ್ರಾಚೀನ ಕಾಲದ ಇಸ್ರೇಲಿಯನ್ನರು ಹಾಗೂ ಕ್ರಿಶ್ಚಿಯನ್ನರ ಪೂರ್ವಜರು ಬಳಸುತ್ತಿದ್ದ ಫ್ರಾಂಕಿನ್ಸೆನ್ಸ್, ಗಿಲೀಡ್ ಹಾಗೂ ಮಿರಾ ದಂತಹ ಎಣ್ಣೆಗಳನ್ನು ಇವರ ತಂಡ ಮತ್ತೆ ತಯಾರಿಸಿದೆ. ಇವೆಲ್ಲ ಬೈಬಲ್ ಕಾಲದ ಗಿಡಮೂಲಿಕೆ ಔಷಧಗಳು. ದೇಹದ ಅನೇಕ ಅನಾರೋಗ್ಯಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ. ಸೋಲೋವಿ ಹೇಳುತ್ತಾಳೆ, ಬೈಬಲ್ ಕಾಲದಲ್ಲಿ ಈ ಗಿಡಗಳಿಂದ ಪರಿಮಳ ದ್ರವ್ಯಗಳನ್ನು ತಯಾರಿಸಲಾಗುತ್ತಿತ್ತು. ಇವುಗಳಲ್ಲಿ ಆಧುನಿಕ ಔಷಧಕ್ಕೂ ಬೇಕಾದ, ವಿಶೇಷವಾಗಿ ಉರಿಯೂತ ಗುಣಪಡಿಸಲು ಬೇಕಾದ ಹಲವಾರು ಗುಣಗಳು ಇವೆ. ಈ 3 ಗಿಡಗಳು ಐತಿಹಾಸಿಕವಾಗಿ ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳಿಗೆ ಬಹಳ ಮುಖ್ಯವಾಗಿದ್ದವು. ಬುಕ್ ಆಫ್ ಮ್ಯಾಥ್ಯೂ ಪ್ರಕಾರ ಕ್ರಿಸ್ತಶಕ 1ನೇ ಶತಮಾನದಲ್ಲಿ 3 ಬುದ್ಧಿವಂತರು ಪೂರ್ವದ ಆಕಾಶದಲ್ಲಿನ ಅತ್ಯಂತ ಪ್ರಖರ ನಕ್ಷತ್ರವನ್ನು ಹಿಂಬಾಲಿಸುತ್ತಾ ಬೆತ್ಲೆಹೆಮ್ಗೆ ಹೋಗಿದ್ದರು. ಅಲ್ಲಿ ಅವರಿಗೆ ಬಾಲಯೇಸುವಿನ ದರ್ಶನವಾಯಿತು. ಇವರೆಲ್ಲ ಮಂಡಿಯೂರಿ ಕುಳಿತು ಯೇಸುವಿಗೆ ಚಿನ್ನ, ಫ್ರಾಂಕಿನ್ಸೆಸ್, ಮಿರಾ ಮುಂತಾದ ಉಡುಗೊರೆಗಳನ್ನು ನೀಡಿದರು. ಕೆಲ ತಜ್ಞರ ಪ್ರಕಾರ
ಮೇರಿ ಮತ್ತು ಯೇಸುವಿಗೆ ಗರಿಮೆ ತಂದುಕೊಟ್ಟ ಗೋಲ್ಡ್ ಅಂದರೆ ಈ 3 ಗಿಡಗಳೇ. ಸೋಲೊಮನ್ನ ದೇಗುಲದಲ್ಲಿ ಅರ್ಚಕರು ತಯಾರಿಸುವ ವಿಶಿಷ್ಟ ಗಂಧದ ಕಡ್ಡಿಯಲ್ಲಿ ಬಳಸಲಾಗುವ 11 ವಸ್ತುಗಳಲ್ಲಿ ಈ 3 ಗಿಡಗಳೂ ಇವೆಯಂತೆ. ಅಲೌಕಿಕ ಪರಿಮಳವನ್ನು ಸೂಸುವ ಆ ಗಂಧದ ಕಡ್ಡಿಯನ್ನು ತಯಾರಿಸುವ ಸೂತ್ರ ಇದುವರೆಗೂ ರಹಸ್ಯವಾಗಿಯೇ ಇದೆ. ಅದನ್ನು ಅರ್ಚಕರು ಮೌಖಿಕವಾಗಿ ತಮ್ಮ ಶಿಷ್ಯನಿಗೆ ಮಾತ್ರ ವರ್ಗಾಯಿಸುತ್ತಾ ಬಂದಿದ್ದಾರೆ. ಈ ಅರ್ಚಕರ ರಹಸ್ಯವನ್ನು ಭೇದಿಸಿದರೆ ಬಹುಶಃ ವೈದ್ಯಕೀಯ ವಿಜ್ಞಾನಿಗಳಿಗೆ ಹೊಸ ರೀತಿಯ ಔಷಧಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಬಹುದು. ಪುರಾತನ ಕಾಲದ ಸಸ್ಯಗಳ ಜೆನೋಮ್ನಿಂದ ಇಂದಿನ ಅನೇಕ ಮಾರಣಾಂತಿಕ ರೋಗಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಸಲೋನ್ ನಂಬಿದ್ದಾಳೆ. ದಿ 5 ಬುಕ್ಸ್ ಆಫ್ ಮೋಸೆಸ್, ನ್ಯೂ ಟೆಸ್ಟಮೆಂಟ್, ಕುರಾನ್, ಸಾಮ್ ಮತ್ತು ಪ್ರೊಫೆಟ್ನಲ್ಲಿ ಈ ಪ್ರದೇಶದಲ್ಲಿ ಬೆಳೆಯುವ 100 ಸಸ್ಯಗಳನ್ನೂ ಹಾಗೂ ಗಿಡಮೂಲಿಕೆಗಳನ್ನೂ ಹೇಳಲಾಗಿದೆ. ಮಧ್ಯಪ್ರಾಚ್ಯದ ಜನರು ಈ ದೇಸಿ ಸಸ್ಯಗಳನ್ನು ಆಹಾರ, ಧಾರ್ಮಿಕ ಆಚರಣೆಗಳು ಹಾಗೂ ಜನಪದ ಚಿಕಿತ್ಸೆಯಲ್ಲಿ ಬಳಸುತ್ತಿದ್ದರು. ಆದರೆ ಕಳೆದ 2 ದಶಕಗಳಲ್ಲಿ ಸಲೋನ್ ಹಾಗೂ ತಂಡ ಪ್ರಾಚೀನ ಶುಶ್ರೂಷಕರಾದ ಮೈಮೋನೈಟ್ಸ್, ಪ್ಲಿನಿ ದಿ ಎಲ್ಡರ್ ಹಾಗೂ ಅಬು ಅಲಿ ಅಲ್ ಹುಸೇನ್ ಇಬಿನ್ ಅಬ್ದುಲ್ಲಾ ಇಬಿನ್ ಸಿನಾ ಮುಂತಾದವರು ರೋಗಗಳನ್ನು ಗುಣಪಡಿಸಲು ಬಳಸುತ್ತಿದ್ದ ಸಸ್ಯಗಳ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿದೆ. ಅವುಗಳಲ್ಲಿ ಹೆಚ್ಚಿನವು ಒಂದೋ ಈಗ ಅಳಿದು ಹೋಗಿವೆ ಅಥವಾ ಅಳಿವಿನ ಅಂಚಿನಲ್ಲಿವೆ. ಇಂದು ಸಲೋನ್ ಹಾಗೂ ಸೋಲೋವಿ ಈ ಸಸ್ಯಗಳನ್ನು ಇಂದಿನ ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಮತ್ತೆ ಸೇರಿಸಲು ಹಾಗೂ ಇಸ್ರೇಲ್ನಲ್ಲಿ ಅಳಿದು ಹೋಗಿರುವ ಸಸ್ಯ ಪ್ರಭೇದಗಳಿಗೆ ಮರುಜೀವ ನೀಡಲು ಪ್ರಯತ್ನಿಸುತ್ತಿದ್ದಾರೆ. ಜುಡಾಯಿನ್ ಖರ್ಜೂರದಲ್ಲಿ ಏನು ಔಷಧೀಯ ಗುಣವಿರಬಹುದು ಎಂಬುದನ್ನು ಸಲೋನ್ ಮತ್ತು ಸೋಲೋವಿ ಸದ್ಯಕ್ಕೆ ಊಹೆ ಮಾತ್ರ ಮಾಡಬಹುದಷ್ಟೆ. ಡಿಎನ್ಎ ಪರೀಕ್ಷೆಯಲ್ಲಿ ಈ ಸಸ್ಯದ ವಂಶವಾಹಿನಿಯು ಇನ್ನಿತರ ಮಾದರಿಯ ಖರ್ಜೂರಗಳಲ್ಲಿರುವ ಅರ್ಧದಷ್ಟು ವಂಶವಾಹಿನಿಗಳನ್ನು ಮಾತ್ರ ಹೋಲುತ್ತದೆ ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಜುಡಾಯಿನ್ ಖರ್ಜೂರದಲ್ಲಿರುವ ಔಷಧೀಯ ಗುಣಗಳು ಅದರ ಜೆನೋಟೈಪಿಗೆ ಮಾತ್ರ ಸೀಮಿತವಾಗಿದ್ದು, ಆ ಕಾರಣದಿಂದಲೇ ನಶಿಸಿ ಹೋಗಿರುವ ಸಾಧ್ಯತೆಯೂ ಇದೆ. ಇಸ್ರೇಲಿ ವಿಜ್ಞಾನಿಗಳು ಇನ್ನೂ ಖರ್ಜೂರದ ಹೆಣ್ಣು ಗಿಡ ಮೊಳಕೆಯೊಡೆಯುವಂತೆ ಮಾಡುವಲ್ಲಿ ಯಶಸ್ಸು ಕಂಡಿಲ್ಲ. ಆದ್ದರಿಂದ ಅವರ ಸಂಶೋಧನೆ ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂದು ಊಹಿಸುವುದು ಕಷ್ಟ. ಆದರೆ ತಜ್ಞರ ಅಭಿಪ್ರಾಯದಂತೆ ಪ್ರಾಚೀನ ಕಾಲದ ಗಿಡಮೂಲಿಕೆ ಔಷಧಗಳಿಂದ ಆಧುನಿಕ ಔಷಧ ಪದ್ಧತಿಯ ಮೇಲೆ ದೊಡ್ಡ ಪರಿಣಾಮವಂತೂ ಉಂಟಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಕೆಲ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳು ಎಲ್ಲೆಡೆ ಹರಡುತ್ತಿವೆ. ಸ್ಟೆರಾಯ್ಡ್ ಹಾಗೂ ಆಂಟಿಬಯೋಟಿಕ್ಸಿಗೂ ಅವು ಬಗ್ಗುತ್ತಿಲ್ಲ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ವಿಶಿಷ್ಟವಾದ ರಾಸಾಯನಿಕವನ್ನು ಹೊಂದಿರುವುದರಿಂದ ಎಂತಹುದೇ ಪ್ರತಿಕೂಲ ವಾತಾವರಣದಲ್ಲೂ ಅವು ಬದುಕುಳಿಯುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿವೆ. ಮನುಷ್ಯರಿಗೆ ಬರುವ ರೋಗಗಳನ್ನು ಗುಣಪಡಿಸಲು ವೈದ್ಯರಿಗೆ ಈ ಅಂಶಗಳು ನೆನಪಿಗೆ ಬರಬಹುದು ಎಂದು ಕೆಲ ತಜ್ಞರು ಹೇಳುತ್ತಾರೆ. ಬೆನ್ ಗುರಿಯನ್ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ಜೆನೆಟಿಕ್ಸ್ ಹಾಗೂ ಸ್ಟೆಮ್ ಸೆಲ್ ತಜ್ಞೆ ರಿವ್ಕಾ ಓಫಿರ್ ಪ್ರಕಾರ ಹೊಸ ಔಷಧಗಳಿಗೆ ಇದು ಭವಿಷ್ಯದ ದಾರಿಯನ್ನು ತೋರಿಸುತ್ತಿದೆ. ಅಳಿವಿನ ಅಂಚಿನಲ್ಲಿರುವ ಸಸ್ಯಗಳು ಪೂರ್ತಿ ನಶಿಸಿದಂತೆ ನೋಡಿಕೊಳ್ಳುವುದು ಮನುಕುಲದ ಭವಿಷ್ಯದ ದೃಷ್ಟಿಯಿಂದ ಬಹಳ ಮುಖ್ಯ. ಎಲ್ಲಾ ರೀತಿಯ ರೋಗಗಳನ್ನು ಗುಣಪಡಿಸಲು ಮನುಷ್ಯರು ಇತಿಹಾಸದ ಉದ್ದಕ್ಕೂ ಸಸ್ಯಗಳನ್ನು ಬಳಸುತ್ತಾ ಬಂದಿದ್ದಾರೆ. ಇಂದು ವೈದ್ಯರು ಬರೆಯುವ 40%ಕ್ಕೂ ಹೆಚ್ಚು ಔಷಧಗಳಲ್ಲಿ ಸಸ್ಯಜನ್ಯ ಅಥವಾ ಗಿಡಮೂಲಿಕೆಯ ಕೃತಕ ಔಷಧೀಯ ಅಂಶಗಳೇ ಇರುತ್ತವೆ. ಈ ಸಸ್ಯಗಳು ಅಳಿವಿನ ಅಂಚಿಗೆ ಹೋದರೆ ಹೊಸ ಔಷಧದ ಆವಿಷ್ಕಾರ ಹಾಗೂ ವೈಜ್ಞಾನಿಕ ಪ್ರಗತಿಗೆ ಹಿನ್ನಡೆಯಾಗುತ್ತದೆ. ಇಂದು ಟೈಮ್ ಮಷೀನ್ನಿಂದ ಹೊರಬಂದಿದೆ. ಇನ್ನೂ ಶೋಧಿಸಿ ತೆಗೆಯಬೇಕಾದ ಇಸ್ರೇಲ್ನ ನೆಲದಲ್ಲಿ ಅಡಗಿರುವ ಪುರಾತತ್ವ ಹಾಗೂ ವೈಜ್ಞಾನಿಕ ಸಂಪತ್ತಿನ ಸಂಕೇತವಿದು ಎನ್ನುತ್ತಾರೆ ಜೆರುಸಲೆಂ ಬೊಟಾನಿಕಲ್ ಗಾರ್ಡನ್ನ ಮುಖ್ಯ ವಿಜ್ಞಾನಿ ಡಾಕ್ಟರ್ ವರಿ ಫ್ರಾಗ್ಮನ್ ಸಪಿರ್. ಅದೇ ರೀತಿ ನ್ಯೂಯಾರ್ಕ್ ಟೈಮ್ಸ್ನ ಮಾಜಿ ಜೆರುಸಲೆಂ ಬ್ಯೂರೋ ಮುಖ್ಯಸ್ಥ ಸ್ಟೀವನ್ ಎರ್ಲಾಂಗರ್ ಹೇಳುವಂತೆ ಕೃಷಿ ವಿಜ್ಞಾನ ಹಾಗೂ ಸಂಶೋಧನೆಗೆ ಇಸ್ರೇಲ್ ಹೆಸರುವಾಸಿಯಾಗಿದೆ. ಅದರಲ್ಲೂ ಮರುಭೂಮಿಯಂತಹ ನೆಲದಲ್ಲಿ ಹೇಗೆ ಅತಿ ಕಡಿಮೆ ನೀರು ಬಳಸಿ ಬೆಳೆಗಳನ್ನು ಬೆಳೆಯಬಹುದು ಎಂಬುದರಲ್ಲಿ ಇಸ್ರೇಲ್ ಇಡೀ ಜಗತ್ತಿನಲ್ಲೇ ಮುಂದಿದೆ. ಜುಡಾಯಿನ್ ಖರ್ಜೂರದ ಪುನರುತ್ಥಾನ ಇಸ್ರೇಲ್ನ ಜಾಣ್ಮೆ ಹಾಗೂ ಕಠಿಣ ಪರಿಶ್ರಮಕ್ಕೆ ಅದ್ಭುತ ಉದಾಹರಣೆ. ಡಾಕ್ಟರ್ ಸೋಲೋವಿ ಒಪ್ಪಿಕೊಳ್ಳುತ್ತಾಳೆ, ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಯಾವುದೇ ಕಾರಣಕ್ಕೂ ನಶಿಸಿ ಹೋಗಬಾರದು ಎಂದು ಸಾಕಷ್ಟು ಪ್ರಯತ್ನಿಸುತ್ತಿದ್ದೇನೆ.
ಏಕೆಂದರೆ ಕೊನೆಗೊಂದು ದಿನ ಅವು ಸಂಪೂರ್ಣ ನಶಿಸಿ ಹೋದ ನಂತರ ಅಯ್ಯೋ 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 ಹೋಗೇ ಬಿಟ್ಟಿತು ಎಂದು ಕೈಚೆಲ್ಲುವ ಬದಲು ಈಗಲೇ ಇವುಗಳನ್ನು ಉಳಿಸುವುದು ಸುಲಭ. ಸಲೋನ್ ಕೂಡ ಇದನ್ನೇ ಹೇಳುತ್ತಾಳೆ. ಸತ್ತು ಹೋದವರನ್ನು ಮತ್ತೆ ಬೆಳೆಸುವುದು ಬಹಳ ಕಷ್ಟ. ಹಾಗಾಗಿ ಪೂರ್ತಿ ಸಾಯುವುದಕ್ಕಿಂತ ಮೊದಲೇ ಹೇಗಾದರೂ ಉಳಿಸಿಕೊಳ್ಳಬೇಕು.